ಸ್ನೇಹಿತರೆ, ಎಎಸ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ರೈತರಿಗೆ ಅತಿ ಕಡಿಮೆ ದಿನಗಳಲ್ಲಿ ಅತಿ ಹೆಚ್ಚು ಆದಾಯ ತಂದು ಕೊಡುವ ಬೆಳೆಯೇ ಈ ಗೋವಿನ ಜೋಳ. ಹಾಗಾದರೆ ಬನ್ನಿ ಈ ಗೋವಿನ ಜೋಳದ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಎಕರೆ ಗೋವಿನ ಜೋಳ ಬಿತ್ತುವುದಕ್ಕೆ ಬಿತ್ತನೆ ಬೀಜ ಎಷ್ಟು ಬೇಕು, ಗೊಬ್ಬರ ಎಷ್ಟು ಹಾಕಬೇಕು, ಕೀಟ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ, ಈ 4 ಕೆಲಸಗಳು ಒಬ್ಬ ರೈತನಿಗೆ ಗೊತ್ತಿರಬೇಕು. ಒಂದು ಎಕರೆ ಮೆಕ್ಕೆಜೋಳವನ್ನು ಬಿತ್ತಬೇಕಂದ್ರೆ 7ರಿಂದ 7.5 kg ಮೆಕ್ಕೆಜೋಳ ಬೀಜ ಮತ್ತು ಇದರ ಜೊತೆಗೆ ಒಂದು DAP ಚೀಲ ಬೇಕಾಗತ್ತೆ. ಬಿತ್ತಿದ 20ರಿಂದ 25ನೇ ದಿನದ ಗೋವಿನ ಜೋಳದ ಬೆಳೆಗೆ ನಾವು 2 ಚೀಲ ಯೂರಿಯಾ ಗೊಬ್ಬರವನ್ನು ಹಾಕಬೇಕು. ಆಮೇಲೆ ಒಂದು ಬಾರಿ ಎಡಿಕುಂಟಿಯನ್ನು ಹೊಡಿಬೇಕು. ಇದಾದ ನಂತರ ನಾವು ಗೊಂಜಾಳಕ್ಕೆ ಕೀಡಿ ಔಷಧಿ ಸಿಂಪಡಣೆಯನ್ನು ಮಾಡ್ಕೋಬೇಕು. ಹಾಗೆಯೇ ಗೊಂಜಾಳದಲ್ಲಿರುವಂಥ ಹುಲ್ಲನ್ನು ಕಳೆಯಾದರೂ ತೆಗಿಬಹುದು ಅಥವಾ ಕಳೆನಾಶಕದಿಂದ ಸಿಂಪರಣೆ ಆದರೂ ಮಾಡಬಹುದು. ನಂತರ 40ರಿಂದ 45 ದಿನದ ಮೆಕ್ಕೆಜೋಳದ ಬೆಳೆಗೆ 2 ಚೀಲ ಯೂರಿಯಾ, ಇದರ ಜೊತೆಗೆ ಯಾವುದಾದ್ರೂ ಒಂದು 25 kg ಕಾಂಪ್ಲೆಕ್ಸ್ ಗೊಬ್ಬರವನ್ನು ಹಾಕಬೇಕು. ಇದಾದ ನಂತರ ನಾವು ನಮ್ಮ ಗೊಂಜಾಳ ಬೆಳೆಯನ್ನು ಸರಿಯಾಗಿ ನೋಡಬೇಕು. ಯಾಕಪ್ಪ ಅಂತಂದ್ರೆ ಈ ಗೊಂಜಾಳಕ್ಕೆ ಕೀಡಿ ಹಾವಳಿ ಇನ್ನೂ ಹೆಚ್ಚಾಗೇ ಇರ್ತೈತಿ. ಒಂದು ವೇಳೆ ನಮ್ಮ ಗೊಂಜಾಳ ಬೆಳೆಗೆ ಇನ್ನೂ ಕೀಡಿ ಮೇಯ್ತಾ ಇದೆ ಅಂತಂದ್ರೆ ಇನ್ನೊಂದು ಬಾರಿ ನಾವು ಕೀಡಿ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕು. ರೈತರೇ, ಒಂದು ವೇಳೆ ನಾವು ಗೊಂಜಾಳಕ್ಕೆ 2 ಬಾರಿ ಕೀಡಿ ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗೊಂಜಾಳದಲ್ಲಿ ಕೀಡಿ ಹಾವಳಿ ಕಡಿಮೆಯಾಗಿ ಅಧಿಕ ಇಳುವರಿಯನ್ನು ನಾವು ಪಡಿಬೋದು. ಆಮೇಲೆ ನಮ್ಮ ಗೊಂಜಾಳ 60ರಿಂದ 65 ದಿನಗಳಿಗೆ 2 ಚೀಲ ಯೂರಿಯಾ ಮತ್ತು 30 kg ಪೊಟ್ಯಾಷ್ ಗೊಬ್ಬರವನ್ನು ಹಾಕಬೇಕು. ಸ್ನೇಹಿತರೆ, ನಾವಿಲ್ಲಿ ನೋಡಬಹುದು ಪ್ರತಿ ಒಂದು ಗೊಂಜಾಳ ಗಿಡಕ್ಕೆ 2 ತೆನೆಯನ್ನು ಹಾಕಿದ್ದಾವೆ. ನಾನೇನು ಇಷ್ಟೊತ್ತು ಹೇಳಿದ್ದೀನಲ್ಲ, ಅದೇ ನಿಯಮದ ಪ್ರಕಾರನೇ ನಾನು ಈ ಗೊಂಜಾಳವನ್ನು ಬೆಳೆಸಿದ್ದು. ಅದೇ ಮಾಹಿತಿಯನ್ನು ನಿಮ್ಮ ಕೂಡ ಹಂಚ್ಕೊಂಡೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.